ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. 2 ಕೋಟಿ ರು ವೆಚ್ಚದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕದ ಮುಂದುವರೆದ ಕಾಮಗಾರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ. ಯಳಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಘನತ್ಯಾಜ್ಯ ವಿಲೇವಾರಿ ಘಟಕದ ಮುಂದುವರೆದ ಕಾಮಗಾರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಚಾಲನೆಯನ್ನ ನೀಡಿದರು. ಚಾಮರಾಜನಗರ ತಾಲೂಕಿನ ಕುದೇರು ಮೂಡಲ ಅಗ್ರಹಾರ ಗ್ರಾಮದಲ್ಲಿರುವ ಯಳಂದೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದ ವಿವಿಧ ಮುಂದುವರೆದ 2 ಕೋಟಿ ರು ವೆಚ್ಚದ ಕಾಮಗಾರಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆಯನ್ನ ನೀಡಿ ಮಾತನಾಡಿದರು. ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪಟ್ಟಣ ಮತ್ತು ನಗರ ಪ್ರದೇಶದ ಘನತ್ಯಾಜ್ಯ ಸಂರಕ್ಷಣೆ ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಇಂದಿನ ಸರ್ಕಾರದ ಅವಧಿಯಲ್ಲಿ ಯಳಂದೂರು ಪಟ್ಟಣಕ್ಕೆ ಘನತ್ಯಾಜ್ಯ ಘಟಕ ಮಂಜೂರು ಮಾಡಿ ಕುದೇರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಸರ್ಕಾರಿ ಜಮೀನನ್ನ ಗುರುತಿಸಿ ಮಂಜೂರಾತಿ ಮಾಡಿ ಈಗಾಗಲೇ ಈ ಘಟಕದಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಾಗಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ಮುಲ್ಲು, ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಂಗನಾಥ್, ಬಿ ರವಿ, ರಾಜಶೇಖರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್, ನಗರ ಅಭಿವೃದ್ಧಿ ಇಲಾಖೆ ಕಾರ್ಯಪಾಲಕ ಅಭಿಯಂತರ ಅಲ್ತಾಫ್ ಮೊಹಮ್ಮದ್, ಇಂಜಿನಿಯರ್ ವೈಎಂ ನಾಗೇಂದ್ರ, ಚಾಮುಲು ನಿರ್ದೇಶಕರಾದ ಕಮರವಾಡಿ ರೇವಣ್ಣ, ಕಂದಳ್ಳಿ ನಂಜುಂಡಸ್ವಾಮಿ, ಚೇತನ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು, ನ್ಯೂಸ್ 26 ಕನ್ನಡ, ಚಾಮರಾಜನಗರ. ಒಂದು ಮಂಜೂರಾದಂಥ ಯೋಜನೆ ಇದು. ಎರಡನೇ ಭಾಗ ಮುಂದುವರೆದ ಕಾಮಗಾರಿ. ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಇಂದು ಶಾಸಕರಾಗಿದ್ದಂಥ ಎನ್ ಮಹೇಶ್ವರವರು ಅವಧಿನಲ್ಲಿ ಕೊನೆಯ ಅವಧಿ. ಆ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕಾವೇರಿ ಮೇಡಮ್ ಅವರು ನಮ್ಮ ಜಿಲ್ಲೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಯಳಂದೂರು ತಾಲೂಕಿನಲ್ಲಿ ಬೃಹತ್ ಒಂದು ಜಮೀನು ಒದಗಿ ಬರುತ್ತೆ. ಆ ಒಂದು ಏನು ಒಣ ಕಸ, ಹಸಿ ಕಸ ಏನು ಹೇಳ್ತೀರ ಕನ್ನಡದಲ್ಲಿ, ನಾನು ನಮ್ಮ ನಾಡ ಭಾಷೆಯಲ್ಲಿ ಹೇಳಿದೆ, ಘನತ್ಯಾಜ್ಯ ವಸ್ತು ವಿಲೇವಾರಿ ಘಟಕ. ಇದರ ಈ ಒಂದು ಯೋಜನೆಗೆ ಜಿಲ್ಲಾಧಿಕಾರಿಗಳು ಸಂತೇಮರಳಿ ಹೋಬಳಿ ಕೊಳ್ಳೇಗಾಲ ಕ್ಷೇತ್ರಕ್ಕೆ ಸೇರಿದಂಥ ಈ ಭಾಗ ಇದೆ. ಹಿಂದೆ ಸಂತೇಮರಳಿ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂಥ ಈ ಹೋಬಳಿ ಹೊತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂಥ ಈ ಗ್ರಾಮದಲ್ಲಿ ಶ್ರೀಮತಿ ಕಾವೇರಿ ಮೇಡಮ್ ಅವರು ಜಿಲ್ಲಾಧಿಕಾರಿಯಾಗಿದೆ. ಒಂದು ಸುಮಾರು 9 ಎಕರೆಗೂ ಹೆಚ್ಚು ಸರ್ಕಾರಿ ಭೂಮಿಯನ್ನು ಈ ಒಂದು ಘಟಕದ ಸ್ಥಾಪನೆಗೆ ಅವಕಾಶ ಮಾಡಿಕೊಟ್ಟು, ಹಿಂದಿನ ಶಾಸಕರು ಕೂಡ ಇಲ್ಲಿ ಬಂದು ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಮುಂದಾಗಿದ್ದಾರೆ. ಒಂದು ವಿಚಾರ ಏನು ಅಂದರೆ, ಈ ಭಾಗದ ಕುದೇರು ಗ್ರಾಮ ಪಂಚಾಯಿತಿ ಮತ್ತು ಹಿರೇಮಳ್ಳಿ ಗ್ರಾಮ ಪಂಚಾಯಿತಿಯ ಮಂಡಲ ಸಭೆ ಇದಕ್ಕೆ NOC ಇಶ್ಯೂ ಆಗಿದೆ. ಕುದೇರು ಗ್ರಾಮ ಪಂಚಾಯತಿ NOC ಕೊಟ್ಟಿದ್ದಾರೆ. ಇದು ಕುದೇರು ಗ್ರಾಮ ಪಂಚಾಯತಿ ಸೇರಿದಂಥ ಭಾಗ ಆಗಿದೆ. ದೇಂಬಳ್ಳಿಯವರು ಕೂಡ ಇವರು ಈಗ ಹಾಲಿ ಅಧ್ಯಕ್ಷರಾಗಿದ್ದಾರೆ. ಇಂದಿನ ಅಧ್ಯಕ್ಷರು ಬಂದಂಥಲ್ಲಿ ಅವಕಾಶ ಆಗಿದೆ. ಸರ್ಕಾರಿ ಭೂಮಿ, ಸರ್ಕಾರಿ ಯೋಜನೆ ಮತ್ತು 2 ಪಂಚಾಯಿತಿಯ ಒಂದು ಅನುಮೋದನೆ ಕೂಡ ಸಿಕ್ಕಿ ಹಿಂದಿನ ಶಾಸಕರು ಪ್ರಾರಂಭ ಮಾಡಿದ ಯೋಜನೆಯನ್ನು ಮುಂದುವರೆದುವಾಗ ನಮ್ಮ ಸರ್ಕಾರ ಬಂದು ಜನ ನನ್ನನ್ನು ಶಾಸಕರ ಆಯ್ಕೆ ಮಾಡಿದ್ದಾರೆ. ಈಗ ಇದಕ್ಕೂ ಕೂಡ ಸುಮಾರು 2 ಕೋಟಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.